कर्नाटका गुलबर्गा शहर में नव तामीर शुदा जयदेवा कार्डियोलॉजी रिसर्च हॉस्पिटल का इफ्तिताह 22 दिसंबर को सुबह 11:30 बजे को अमल में आएगा, जिसका इफ्तिताह ऑल इंडिया कांग्रेस कमेटी प्रेसिडेंट मल्लिकार्जुन खड़गे और रियासती वजीर आला सिद्धरामैया फरमाएंगे। इसके ताल्लुक से प्रेस कॉन्फ्रेंस करते हुए गुलबर्गा डिस्ट्रिक्ट इंचार्ज मिनिस्टर प्रियांक खड़गे और रियासती वजीर बराए मेडिकल एजुकेशन डॉक्टर शरण प्रकाश पाटिल ने न्यू जयदेवा हॉस्पिटल के ताल्लुक से तफसील बयान फरमाई के मौजूदा माहिर हमराज 10 डॉक्टर्स के अलावा 21 डॉक्टर्स को बढ़ाया गया है। 120 स्टाफ, नर्स और हॉस्पिटल के अमले की भर्ती की इजाज़त फाइनेंस डिपार्टमेंट से दे दी है। न्यू जयदेवा हॉस्पिटल में 3 कैथ लैब, 3 ऑपरेशन थिएटर, 1 हाइब्रिड ऑपरेशन थिएटर, एक्सरे, EMRI, 105 ICCU बेड, 120 जनरल बेड मिलाकर कुल 371 बेड के साथ मुकम्मिल जदीद टेक्नोलॉजी के साथ BPL कार्ड वालों का फ्री इलाज किया जाएगा। APL कार्ड होल्डर्स को 30% छूट मिलेगी। न्यू जयदेवा हॉस्पिटल जुमला 327 करोड़ की लागत से बनाया गया है। 371J कलम जब से कल्याण कर्नाटका के लोगों को मिला है, उसके बाद से यहाँ तालीमी और तदरीसी मैदान में बहुत तरक्की हुई है। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। ಇವತ್ತು ತಮ್ಮೆಲ್ಲರಿಗೂ ಬಹಳ ದಿವಸಗಳಿಂದ ಒಂದು ನಿರೀಕ್ಷೆ ಏನಂದ್ರೆ ನಮ್ಮ 371 ಹಾಸಿಗೆಯ ಜಯದೇವ ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿ ತಮ್ಮ ಎಲ್ಲ ಅಪೇಕ್ಷೆನೂ ಇದ್ದು ಇಡೀ ಕಲಬುರಗಿ ಮತ್ತು ಈ ಒಂದು ಜಿಲ್ಲೆಯ ಜನನು ಕೂಡ ಇದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಗಳಿಗೆ ಬಂದಿದೆ. 22ನೇ ತಾರೀಕು ಅಂದ್ರೆ ಐದ್ವಾರ ಬರ್ತಕ್ಕಂಥ ನಾಳೆ ಬಿಟ್ಟು ನಾಡಿದ್ದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತೆ ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು KKRDB ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಮ್ಮಿ ದರದಲ್ಲಿ, ಯಾಕಂದ್ರೆ 30% ಡಿಸ್ಕೌಂಟ್ ಅಲ್ಲದೆ ನಮ್ಮ ದರಗಳು ಪ್ರೈವೇಟಿಗೆ ಹೋಲಿಸಿದ್ರೆ ಬಹಳ ಕಮ್ಮಿ ಇದೆ. ಮತ್ತೆ ಇಲ್ಲಿ ಜೆನ್ಯೂನ್ ಟ್ರೀಟ್ಮೆಂಟ್ ಇರುತ್ತೆ. ಅವಶ್ಯಕತೆ ಇದ್ರೆ ಮಾತ್ರ ಇಲ್ಲಿ ಪ್ರೊಸೀಜರ್ ಆಗುತ್ತೆ. ಹಾಗಾಗಿ ಇದು ಎಲ್ಲಾ ಜನರಿಗೂ, ಬಡವರಿಗೂ, ಸಾಮಾನ್ಯ ಜನರಿಗೂ ಮತ್ತು ಶ್ರೀಮಂತರಿಗೂ ಕೂಡ ಎಲ್ರಿಗೂ ಇದು ಬಹಳ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸ್ಟೇಟ್ ಆಫ್ ಆರ್ಟ್ ಆಸ್ಪತ್ರೆ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಇದಕ್ಕೆ ಅಷ್ಟೇ ಅಲ್ಲ, ನೀವು ESI ಕಾರ್ಡ್ ಇದ್ರೂ ನಿಮಗೆ ಇದೆ, ಇನ್ಶೂರೆನ್ಸ್ ಅಲ್ಲೂ ಕೂಡ ನಿಮಗೆಲ್ಲ ಫೆಸಿಲಿಟಿ ಇದೆ. ಯಾವುದೇ ಇನ್ಶೂರೆನ್ಸ್ ಇದ್ರೂ ಕೂಡ ನಿಮ್ಗೆ ಇಲ್ಲಿ ಅದರ ಲಾಭನೂ ಸಿಗ್ತದೆ. ಹಾಗಾಗಿ ಸಾರ್ವಜನಿಕರೆಲ್ಲರೂ, ಈ ಬಡವರಿಗೆ ಅಷ್ಟೇ ಎಲ್ಲರೂ ಕೂಡ ಇದು ಈ ಒಳ್ಳೆ ಫೆಸಿಲಿಟಿ ಇದೆ. ಇಷ್ಟೊಂದು ಫೆಸಿಲಿಟಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಎಲ್ಲಾ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ. ಸ್ವಲ್ಪ ಒಂದು 4-5 ದಿವಸ ಆ ಕಡೆ ಈ ಕಡೆ ಆಗ್ಬೋದು. ಯಾಕಂತಂದ್ರೆ ಇಲ್ಲಿ ಕ್ಲೀನಿಂಗ್ ಪಾಸಿಟಿವ್ ಜನರಿಗೆ ಹೇಳಿ,
ಯಾಕಂದ್ರೆ ಈ ಸಾರ್ವಜನಿಕ ಆಸ್ಪತ್ರೆ ಮೇಲೆ ಜನರ ವಿಶ್ವಾಸ ಹೋದ್ರೆ ಪಾಪ ಬಡವರು ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಅದಾಗ್ಬಾರ್ದು. ಯಾಕಂದ್ರೆ ಇಲ್ಲಿ ಏನಾಗಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ 2 ಅಡ್ವಾಂಟೇಜ್ ಇದೆ. ಒಂದು 100% ಫ್ರೀ ಆಫ್ ಕಾಸ್ಟ್. ಸೆಕೆಂಡ್, ಇಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಇವತ್ತು ಸರಿ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಒಂದೇ ಏನ್ ಕೊಡ್ತೀವಿ ಅಂದ್ರೆ ಡಾಕ್ಟರ್ಸ್, ಇಲ್ಲಿ ಪೇಷಂಟ್ಸ್ ಇಷ್ಟು ಜನ ನಿಂತಿರ್ತಾರೆ, ಅವರಿಗೆ ಜನರ ಏನ್ ಅಪೇಕ್ಷೆ ಇರುತ್ತೆ ಅವ್ರಿಗೆಲ್ಲ ಸರಿ ಮಾತಾಡ್ಬೇಕು, ಜಾಸ್ತಿ ಟೈಮ್ ಕೊಡ್ಬೇಕು, ಅದು ಕೊಡಕ್ ಆಗದೆ ಇರ್ಬೋದು. ಆದ್ರೆ ಟ್ರೀಟ್ಮೆಂಟ್ ಮಾತ್ರ 100% ಕರೆಕ್ಟ್ ಆಗಿರುತ್ತೆ ಅಂತ ನಾವು ಗ್ಯಾರಂಟಿಯಿಂದ ಹೇಳ್ಬೋದು. ಎಲ್ಲಿ ಇಲ್ಲ ನೋಡಿ, ಆಗಿಲ್ಲ. ಆಸ್ಪತ್ರೆಗಳಿಗೆ ನಾವು ಈಗಾಗಲೇ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದೀವಿ. ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಸ್ಟೇಟ್ ರಾಜ್ಯದಲ್ಲಿ ಯಾವುದೇ ಡಾಕ್ಟರ್ಸ್ ಮೆಡಿಕಲ್ ಎಜುಕೇಶನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 4:15 ಒಳಗೆ ಪ್ರಾಕ್ಟೀಸ್ ಮಾಡಂಗಿಲ್ಲ. ಅವ್ರಿಗೆ ಆಕ್ಚುಲಿ ಕಾನೂನಿನಲ್ಲಿ ಅವಕಾಶ ಇದೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಆದ್ರೆ ನಾವು ಒಂದ್ ಏನ್ ಮಾಡಿದೀವಿ ಅಂದ್ರೆ, ಈ ನಮ್ಮ OPD ಮಾರ್ನಿಂಗ್ 9 to 1, 2 to 4 ಇಸ್ ಅವರ್ ಟೈಮಿಂಗ್. ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಡಾಕ್ಟರ್ ಅವರು 4:15 ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ 4 ಗಂಟೆ ತನಕ ಪ್ರಾಕ್ಟೀಸ್ ಮಾಡಂಗಿಲ್ಲ ಅಂತೇಳಿ ಎಲ್ಲಾ ಡೈರೆಕ್ಟರ್ಸ್ಗೆ ಅಫ್ಜಲ್ಪುರ್ ಹಾಸ್ಪಿಟಲ್ ನಲ್ಲಿ ಯಾರು ಡಾಕ್ಟರ್ಸ್ ಇರ್ಲಿಲ್ಲ, ಬರೀ ನರ್ಸಸ್ ಗಳ ಮೇಲೆ ಡೆಲಿವರಿ ಆಯ್ತು. ಅದಾದ ನಂತರ ಇಲ್ಲಿ ತಗೊಂಡ್ ಬಂದ್ವಿ, ಕ್ರಿಟಿಕಲ್ ಇತ್ತು, ಡೆತ್ ಆಯ್ತು ಅಷ್ಟೇ. ಅದ್ರ ಬಗ್ಗೆ ಏನಾದ್ರು ಎನ್ಕ್ವೈರಿ ಮಾಡ್ತೀರಾ? ನೋಡಿ, ಅಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತೀವಿ DH, ಯಾಕಂದ್ರೆ ಆರೋಗ್ಯ ಇಲಾಖೆ ಅವ್ರಿಗೆ ಕೇಳ್ತೀವಿ ನಾವು ಯಾವ ರೀತಿ ಅಲ್ಲಿ ಡಾಕ್ಟರ್ಸ್, ಯಾಕಂದ್ರೆ ತಾಲೂಕು ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಒಬ್ರು ಇದ್ದೇ ಇರ್ತಾರೆ. ಅಂದ್ರೆ ಇಲ್ಲಿ 3 ಕ್ಯಾಥ್ ಲ್ಯಾಬ್ಗಳನ್ನು ತೆರೆಯಲಾಗುತ್ತದೆ. ಅಂದರೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂತಹ ಕ್ಯಾಥ್ ಲ್ಯಾಬ್ಗಳ ಸಹ ಇರುತ್ತವೆ. ಹಾಗೂ 3 ಆಪರೇಷನ್ ಥಿಯೇಟರ್ಗಳು ಸಹ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಗೆ ನಾವು ಕಾರ್ಡಿಯಾಕ್ CT ಆಂಜಿಯೋಗ್ರಾಮ್ ಮಾಡತಕ್ಕಂತಹ ಫೆಸಿಲಿಟೀಸ್ ಸಹ ಇರುತ್ತದೆ. ಹಾಗೂ ಕಾರ್ಡಿಯಾಕ್ MRI, ಅದರ ಜೊತೆಗೆ ಎಕೋಕಾರ್ಡಿಯೋಗ್ರಾಮ್, ಟ್ರೆಡ್ಮಿಲ್ ಟೆಸ್ಟ್ ಹಾಗೂ ಅಲ್ಟ್ರಾಸೌಂಡ್ ಅಬ್ಡಮನ್ ಎಲ್ಲ ಇತರೆ ಇನ್ವೆಸ್ಟಿಗೇಷನ್ಗಳು ಸಹ ಮಾಡಲಾಗ್ತದೆ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद. कॉन्टैक्ट डिटेल्स 9986544971.